ಮನಮೋಹನ್ ಸಿಂಗ್ ನಿಧನಕ್ಕೆ ಸ್ಪೀಕರ್ ಯುಟಿ ಖಾದರ್ ಸಂತಾಪವನ್ನು ವ್ಯಕ್ತಪಡಿಸಿದ್ದಾರೆ. ಟ್ವೀಟ್ ಮಾಡುವ ಮೂಲಕ ಸಂತಾಪವನ್ನು ಸೂಚಿಸಿದ್ದಾರೆ ವಿಧಾನಸಭೆ ಸ್ಪೀಕರ್ ಯುಟಿ ಖಾದರ್. ಮನಮೋಹನ್ ಸಿಂಗ್ ಅವರ ನಿಧನ ಸುದ್ದಿ ಕೇಳಿ ನನಗೆ ನಿಜಕ್ಕೂ ಆಘಾತವಾಯಿತು. ಸಿಂಗ್ ಅತ್ಯಂತ ಗೌರವಾನ್ವಿತ ಮತ್ತು ಹೆಸರಾಂತ ಆರ್ಥಿಕ ತಜ್ಞರಾಗಿದ್ದರು. ದೇಶದ ಪ್ರಗತಿಗಾಗಿ ದಣಿವರಿಯದ್ದೇ ಸಿಂಗ್ ದುಡಿದಿದ್ರು. ಈಗ BTU ಜೊತೆ ಸ್ಪೀಕರ್ ಆಗಿರುವಂತಹ ಯುಟಿ ಖಾದರ್ ಅವರು ನೇರ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ತೆ. ನಮಸ್ತೆ ಸರ್, ಮನಮೋಹನ್ ಸಿಂಗ್ ಅವರ ಬಗ್ಗೆ ನೀವು ಏನು ಸ್ಮರಿಸಿಕೊಳ್ಳಿಕ್ಕೆ ಇಷ್ಟಪಡ್ತೀರಿ ಸರ್? ಹೇಗಿತ್ತು ನಿಮ್ಮ ಅವರ ಕಾಂಗ್ರೆಸ್ ನಾಯಕರಾಗಿ ನಿಮ್ಮ ಅವರ ಬಾಂಧವ್ಯ? ಇವತ್ತು ಗೌರವಾನ್ವಿತ ಮಾಜಿ ಪ್ರಧಾನಿ ಮನಮೋಹನ್ ಸಿಂಗ್ ಅವರು ನಿಧನ ಹೊಂದಿರುವುದು ಎಲ್ಲರಿಗೂ ಕೂಡ ಅತ್ಯಂತ ನೋವುಂಟು ಮಾಡಿದೆ. ನವಭಾರತದ ಚಾಣಕ್ಯ ಎಂಬವೇ ಆ ಒಂದು ಹೆಸರು ಪಡೆದಂತಹ ಮತ್ತು ನವಭಾರತಕ್ಕೆ ಒಂದು ಆರ್ಥಿಕ ಶಾಸ್ತ್ರ ಬರೆದುಕೊಟ್ಟಂತಹ ದೊಡ್ಡ ಮಟ್ಟದ ಮೇಧಾವಿ ಅಂತ ನಾವು ಇವತ್ತು ಬಿಂಬಿಸಬಹುದು. ಇವತ್ತು ದೇಶದ ಪ್ರತಿಯೊಂದು ಜನಸಾಮಾನ್ಯ ಮನೆ ಬಳಿಯಲ್ಲೂ ಕೂಡ ಆರ್ಥಿಕ ವ್ಯವಸ್ಥೆ ಮತ್ತು ಆರ್ಥಿಕತೆಯ ಬಗ್ಗೆ ಚರ್ಚೆ ಮಾಡುವ ಅವಕಾಶ ಇದ್ರೆ ಅದು ಸನ್ಮಾನ್ಯ ಮನಮೋಹನ್ ಸಿಂಗ್ ಅವರು ದೂರದರ್ಶಿತ್ವದ ಆರ್ಥಿಕ ನೀತಿ ಎಂದು ಹೇಳಿಕೆ ನಾನು ಇವತ್ತು ಬಯಸ್ತೇನೆ. ಅಷ್ಟು ಮಾತ್ರ ಅಲ್ಲ, ಇಡೀ ವಿಶ್ವದಲ್ಲೇ ಬ್ಯಾಂಕ್ಗಳೆಲ್ಲವೂ ಕೂಡ ತಲ್ಲಣಗೊಂಡ ಸಂದರ್ಭದಲ್ಲಿ ಭಾರತ ದೇಶದ ಆರ್ಥಿಕ ವ್ಯವಸ್ಥೆ ಅತ್ಯಂತ ಸುದೃಢವಾಗಿತ್ತು. ಬಹುಶಃ ನನಗೆ ಅಧಿಕಾರ ಫುಲ್ ಮೆಜಾರಿಟಿ ಇಲ್ಲದಿದ್ರು ಕೂಡ ಭವಿಷ್ಯದ ಭಾರತಕ್ಕೆ ಬೇಕಾಗಿ ನ್ಯೂಕ್ಲಿಯರ್ ಟ್ರೀಟಿಯನ್ನು ಇವತ್ತು ಒಪ್ಪಂದ ಮಾಡುವ ಮೂಲಕ ನನ್ನ ಅಧಿಕಾರ ಓದೋ ಚಿಂತೆ ಇಲ್ಲ, ಇದು ಭವಿಷ್ಯದ ಭಾರತಕ್ಕಾಗಿ ನಾನು ಈ ಒಂದು ತೀರ್ಮಾನ ತೆಕ್ಕೊಳ್ತೇವೆ ಅಂತ ಹೇಳಿಕೊಂಡು ಅದನ್ನು ಅಸೆಂಬ್ಲಿ ಪಾರ್ಲಿಮೆಂಟ್ ಅಲ್ಲಿ ಪಾಸ್ ಮಾಡಿದ್ದು ನಾವೆಲ್ಲ ಕೂಡ ಇವತ್ತು ನೋಡಿದ್ದೇವೆ. ಅತ್ಯಂತ ಸರಳ ಸಜ್ಜನಿಕೆಯ ಮತ್ತು ಯಾವುದೇ ದೊಡ್ಡ ಹುದ್ದೆ ಬಂದು ಕೂಡ ಅಹಂಕಾರವಿಲ್ಲದೆ ಪ್ರತಿಯೊಂದು ಅತ್ಯಂತ ಕಡಿಮೆ ಮಾತಾಡಿ ಅತ್ಯಂತ ಜಾಸ್ತಿ ಕೆಲಸ ಮಾಡುವಂತ ಒಂದು ಜವಾಬ್ದಾರಿ ದೂರದೃಷ್ಟಿತ್ವಲ್ಲದ ಒಂದು ನಾಯಕರು ಅಂತ ನಾವು ಎನಿಸಿಕೊಂಡಿದ್ದೇವೆ. ಇವಾಗ ಈ ಎಲ್ಲ ವ್ಯಕ್ತಿತ್ವ ದೂರದೃಷ್ಟಿ ಆಡಳಿತವು ಕೂಡ ಪ್ರತಿಯೊಬ್ಬರಿಗೂ ಕೂಡ ಅವರ ಕಾಲದಲ್ಲಿ ಇಡೀ ದೇಶದ ರೈತರ ಸಾಲವನ್ನು ಮನ್ನಾ ಮಾಡಿದ್ರು. ಒಂದು ಇಬ್ಬರದ ಅಥವಾ ಸಣ್ಣವರದ ದೊಡ್ಡವರದ ಅಥವಾ ಕಮರ್ಷಿಯಲ್ ಬ್ಯಾಂಕ್ ಕೋಆಪರೇಟಿವ್ ಬ್ಯಾಂಕ್ ಈ ರೀತಿಯಲ್ಲಿ ವಿಂಗಡಣೆ ಆಗಲಿಲ್ಲ. ಕೆಲವರಿಗೆ ಒಂದೊಂದು ಯೋಜನೆ ಕೊಟ್ಟದ್ದು ಬಿಂಬಿಸಲಿಲ್ಲ. ಇಡೀ ದೇಶದ ರೈತರು ಕಮರ್ಷಿಯಲ್ ಬ್ಯಾಂಕ್ ಇರಲಿ ಕೋಆಪರೇಟಿವ್ ಬ್ಯಾಂಕ್ ಇರಲಿ ಎಲ್ಲ ಕೂಡ ಒಂದೇ ಸಮಾನಕ್ಕೆ ಇವತ್ತು 70,000 ಕೋಟಿ ರೂಪಾಯಿ ಇವತ್ತು ಸಾಲವನ್ನು ಮಾಡುವಂತ ಐತಿಹಾಸಿಕ ತೀರ್ಮಾನ ಆಗಿದ್ರೆ ಅದು ಮನಮೋಹನ್ ಸಿಂಗ್ ಕಾಲದಲ್ಲಿ ಅಂತ ನಾವು ಅರ್ಥ ಮಾಡಿಕೊಳ್ಬೇಕು. ಇವತ್ತು ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆ ಅನ್ನೊಂದು ಆರ್ಥಿಕ ವಸ್ತು ಬಹಳಷ್ಟು ಕ್ರೂಡ್ ಆಯಿಲ್ಗೆ ಜಾಸ್ತಿ ಇದ್ರು ಕೂಡ ಈ ದೇಶದ ಜನರಿಗೆ ಭಾರವಾಗಬಾರ್ದು ಅಂತ ಹೇಳಿಕೊಂಡು 1 ಲಕ್ಷ 2 ಲಕ್ಷ ಕೋಟಿ ಇವತ್ತು ಆಯಿಲ್ ಕಂಪನಿ ಕೊಟ್ಟು ದೇಶ ಜನರಿಗೆ ಆರ್ಥಿಕ ಭಾರವನ್ನು ಹಾಕಬೇಡಿ, ನಾವು ಅದನ್ನು ಸರ್ಕಾರ ಅವರ ಪರ ನಿಲ್ತು ಅಂತ ಹೇಳಿ ಅವ್ರು ಬಹಳ ಸಬ್ಸಿಡಿ ಕೊಟ್ಟಂತಹದ್ದು ನಾವೆಲ್ಲ ಇವತ್ತು ನೋಡಿದ್ದೇವೆ. ಎಲ್ಲ ವಿದ್ಯಾರ್ಥಿನವರು ಉತ್ತಮ ಸ್ಥಾನಕ್ಕೆ ಹೋಗ್ಬೇಕಂತ ಹೇಳಿ ಕಾಲೇಜ್ಗಳು ಪ್ರಾರಂಭ ಮಾಡ್ಲಿಕ್ಕೆ ಮಾತ್ರ ಅಲ್ಲ, ಬ್ಯಾಂಕಿನಿಂದ ಕಳೀಲಿಕ್ಕೆ ಫ್ರೀ ನಮ್ಮ ಲೋನ್ ತೆಗಿಸಿ ಕೊಡುವಂತ ವ್ಯವಸ್ಥೆ ಮಾಡಿ ಬಹಳಷ್ಟು ಬಡವರು ಇವತ್ತು ಇಂಜಿನಿಯರ್ ಆಗ್ಲಿಕ್ಕೆ, ಡಾಕ್ಟರ್ ಹಾಕ್ಲಿಕ್ಕೆ, ಪೋಸ್ಟ್ ಗ್ರಾಜುಯೇಷನ್ ಹಾಕ್ಲಿಕ್ಕೆ ಕೂಡ ಯೋಜನೆ ರೂಪಿಸಿದ್ರು. ಅದರಲ್ಲಿ ಎಲ್ಲಾ ಯೋಜನೆ ಕೂಡ ಭಾರತದ ಒಂದು ಸದೃಢಗಾಗಿ ಮಾಡಿದಂತ ಕಾರ್ಯಕ್ರಮಗಳು ಒಂದು. ಮತ್ತೆ ತನಗೆ ಯಾವುದೇ ಒಂದು ಟೀಕೆ ಬಂದಾಗ ಅದಕ್ಕೆ ಏನು ಕೂಡ ಪ್ರತ್ಯುತ್ತರ ವ್ಯಕ್ತಪಡಿಸದೆ ರಾಜ್ಯಕ್ಕೆ ಮಾತಾಡಿ ಸಕಾಲ ಸ್ವೀಕರಿಸಿಕೊಂಡು ತನ್ನ ಕೆಲಸ ಮುಖಾಂತರ ಉತ್ತರವನ್ನು ಕೊಡ್ತಾ ಇದ್ರು. ಆದ ಕಾರಣ ಬಹುಶಃ ಅವರ ಆ ಒಂದು ವಿಶೇಷ ನಾಯಕತ್ವ ವ್ಯಕ್ತಿತ್ವ ಎಲ್ಲರಿಗೂ ಕೂಡ ಮಾದರಿ ಅಂತ ಹೇಳಿಕೆ ನಾನು ಬಯಸಿ ಅವರ ಆತ್ಮಕ್ಕೆ ಶಾಂತಿ ಶಕ್ತಿ, ಅವರ ಅಭಿಮಾನಿ ವರ್ಗದ ಶಕ್ತಿ ಕೊಡ್ಲಿ, ಅವರ ಒಂದು ವ್ಯಕ್ತಿತ್ವ ಎಲ್ಲ ಯುವ ರಾಜ್ಯಕ್ಕೆ ಪ್ರೇರಣೆ ಇವತ್ತು ಆಗಲಿ. ಬಹುಶಃ ಮನಮೋಹನ್ ಸಿಂಗ್ ಮಾತಾಡ್ಬೇಕಾದ್ರೆ ಇನ್ನು ಬಹಳಷ್ಟು ವಿಚಾರಗಳು ಇದೆ. ಆದ್ರೆ ಸರ್, ನೀವು ವೈಯಕ್ತಿಕವಾಗಿ ಭೇಟಿಯಾಗಿದ್ರ ಸರ್ ಸಿಂಗ್ ಅವ್ರನ್ನ ಯಾವತ್ತಾದ್ರು? ನಾವು ಒಂದು 2 ಸಲ ಕಾರ್ಯಕ್ರಮ ಭೇಟಿಯಾಗಿದೆ. ಬರೀ ಮುಗುಲ್ನಾಗಲ್ಲದೆ ಜಾಸ್ತಿ ಮಾತಾಡ್ಲಿಕ್ಕೆ ಆಗ್ಲಿಲ್ಲ. ನಾವು ನಮಸ್ಕಾರ ಮಾಡಿದೆ, ಅವ್ರಿಗೂ ನಮಸ್ಕಾರ ಮಾಡಿದ್ದಾರೆ. ಏನ್ ನೆನಪಿಸ್ಕೋತೀರಿ ಸರ್ ಅವ್ರ ಜೊತೆಗೆ ಭೇಟಿಯಲ್ಲಿ ನೀವು? ಇಲ್ಲ, ಅವರ ನಮ್ಗೆ ಮಾತಾಡೋದು ಅಷ್ಟೇ ನಮ್ಗೆ ಸಿಕ್ಲಿಲ್ಲ. ಟೈಮ್ ಮುಗಿದ್ರೆ ನೆಗಡುವಂತ ಅವಕಾಶ ಮಾತ್ರ ಸಿಕ್ತಿದೆ. ಆದ್ರೆ ಅವ್ರ ನೋಡುವಾಗ ಅವರ ವ್ಯಕ್ತಿತ್ವ ಅತ್ಯಂತ ಸರಳ, ಅತ್ಯಂತ ಸಮಾಧಾನ, ಇಂತೆಲ್ಲರೂ ಕೂಡ ಒಂದು ಸ್ವೀಕರಿಸುವಂತ. ನಾವು ಸಣ್ಣದಿರುವಾಗ ನಮ್ಮ ಪುಸ್ತಕದ ಓದಿದೆ ತುಂಬಿದ ಕೊಡತು
ತುಳುಕುದಿಲ್ಲ ಅಂತ ಅದು ಹೌದು, ಅದು ಬಹುಶಃ ಇದ್ರಲ್ಲಿ ನಮ್ಗೆ ಕಾಣ್ತಾ ಇತ್ತು. ನಮ್ಮ ಮನಮೋಹನ್ ಸಿಂಗ್ ಅವರ ಒಂದು ವ್ಯಕ್ತಿತ್ವ ನಮ್ಗೆ ಇವತ್ತು ಕಾಣ್ತಾ ಇತ್ತು. ಎಲ್ಲಾ ರೀತಿಯ ಎಲ್ಲಾ ಸಂದರ್ಭದಲ್ಲಿ ಎಲ್ಲಾ ರೀತಿಯ ತಾಳ್ಮೆಯನ್ನು ವಹಿಸಿ ಕೊಂಡಿದ್ದಾರೆ. ಅವರ ದೂರದರ್ಶಿತ್ವದ ಒಂದು ಮಾತುಗಳು ಎಷ್ಟಿರ್ತದೆ ಅಂತ ಹೇಳಿದ್ರೆ, ಯಾವಾಗ ದೇಶದ ಡಿಮಾನಿಟೈಸೇಷನ್ ಆಯ್ತು ಅವತ್ತು ತಕ್ಷಣ ಕೊಟ್ಟ ಉತ್ತರ ಏನಂತ ಹೇಳಿದ್ರೆ, ಅದು ಹಿಸ್ಟಾರಿಕಲ್ ಮಿಸ್ಟೇಕ್, ಒಂದು ಆರ್ಗನೈಸ್ಡ್ ಲೂಟ್. ಓಕೆ, ಅಂದ್ರೆ ಅವತ್ತು ಒಂದೇ ಮಾತಿನಲ್ಲಿ ಅವರು ಬಹಳ ಸ್ಪಷ್ಟವಾಗಿ ಅವತ್ತು ಹೇಳಿದ್ರು, ಅದು ಅವರ ಒಂದು ಆರ್ಥಿಕತೆಯ ನಮ್ಗೆ ಇದನ್ನು ನಾವು ಇವತ್ತು ಕಾಣ್ತಿದ್ದೇವೆ ಏನಾಯ್ತು ಅಂತ ಹೇಳಿ. ಸ್ಪಷ್ಟತೆ ಯಾವುದು ಸ್ಪಷ್ಟತೆ ಇತ್ತು ಅವರಿಗೆ, ಎಕನಾಮಿಕಲ್ ಸ್ಪಷ್ಟತೆ, ಕ್ಲಾರಿಟಿ ಇತ್ತು ಎಕಾನಮಿಕ್ ಬಗ್ಗೆ. ಅವರ ನಮ್ಗೆ ಅತ್ಯಂತ ಖೇದಕ ಅಂತ ಹೇಳಿದ್ರೆ, ಅಂತ ಮೇಧಾವಿಗಳ ಹತ್ತಿರ ಹೋಗಿ ಸಲಹೆ ಪಡೆದುಕೊಂಡು ಹೇಗೆ ದೇಶ ಮುನ್ನಡೆಸಬಹುದು ಅಂತ ಹೇಳಿಕೊಂಡು ತದನಂತರ ಬಂದವರು ಹೋಗದಿರುವುದು ಅತ್ಯಂತ ಒಂದು ದೊಡ್ಡ ದೇಶಕ್ಕೆ ನಷ್ಟ ಅಂತ ಹೇಳಿಕ್ಕೆ ಬಯಸ್ತೇನೆ. ಸರ್, ನೀವು ಸ್ಪೀಕರ್ ಆಗಿರ್ಕೊಂಡು ಕರ್ನಾಟಕ ವಿಧಾನಸಭೆಯ ಶಾಸಕರಿಗೆ ಸಾಕಷ್ಟು ಮೌಲ್ಯ ವೃದ್ಧಿಗೆ ಕೂಡ ಕೆಲಸ ಮಾಡ್ತಾ ಇದ್ದೀರಿ. ಈ ಹೊಸ ಯುಗದ ರಾಜಕಾರಣಿಗಳಿಗೆ ಮನಮೋಹನ್ ಸಿಂಗ್ ಅವರಿಂದ ಕಲಿತುಕೊಳ್ಳಿಕ್ಕೆ ಇರುವಂತಹ ಯಾವ ಯಾವ ಅಂಶಗಳು ನೀವು ಒಂದು ಸ್ವಲ್ಪ ಲಿಸ್ಟ್ ಔಟ್ ಮಾಡ್ಬೋದಾ ಅಂತ? ಅದೇ, ಒಂದು ಅವರ ಸರಳತೆ, ಮತ್ತೆ ಎಷ್ಟೇ ದೊಡ್ಡ ಸ್ಥಾನಕ್ಕೆ ಹೋದ್ರು ಕೂಡ ದುಡುಕದೆ, ಅದನ್ನು ತನ್ನ ಅಹಂಕಾರ ತೋರಿಸದೆ, ಮತ್ತೆ ತಮ್ಗೆ ಯಾರೇ ಟೀಕೆ ಟಿಪ್ಪಣಿ ಮಾಡಿದ್ರು ಕೂಡ ಅದು ಸ್ವೀಕರಿಸಿಕೊಂಡು ಮುಗಲ್ನಾಗನ್ನು ಸ್ವೀಕರಿಸುವಂತಹ ಆ ತಾಳ್ಮೆ, ಇದೆಲ್ಲವೂ ಕೂಡ ಯುವ ರಾಜಕಾರಣ ಅತಿ ಅಗತ್ಯ ಹೇಳಲಿಕ್ಕೆ ಬಯಸ್ತೇನೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ನಿಮ್ಮ ಮಾತುಗಳಿಗೆ ಧನ್ಯವಾದಗಳು.